ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ತದಾ ವಂದೇ ನಿರ್ದೋಷಾಚೇಚ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಹೋದ ಬಾರಿ ಏನು ಮಾತನಾಡಿದ್ವಿ ಮೂಲವನ್ನೇ ನಾನು ಹೇಳ್ತೇನೆ. ಇದು ನೆನಪಿಗಾಗಿ, ನೆನಪು ಮಾಡಲಿಕ್ಕಾಗಿ ವಿನಃ ಬೇರೆ ಅಲ್ಲ. ನಚ ಅಭೇದೇ ತಾತ್ಪರ್ಯಮಿತ್ಯತ್ರ ಕಿಂಚಿನ್ಮಾನಂ. ವೇದಗಳಿಗೆ ಭೇದದಲ್ಲಿ ತಾತ್ಪರ್ಯವಿಲ್ಲ. ಯಾಕೆ? ಭೇದ ಸಿದ್ಧಿಯಾಗೋದು ಯಾವುದರಿಂದ? ಮಾತಿನಲ್ಲಿ ಉಂಟಲ್ಲ, ಇವನು ಅವನಿಂದ ಭಿನ್ನ ಅಂತ. ಇವನು ಅವನು ಅನ್ಬೇಕಾದ್ರೆ ಮತ್ತೆ ಭೇದ. ಕೆಂಪು ಮಡಿಕೆ ಕಪ್ಪು ಮಡಿಕೆಯಿಂದ ಭಿನ್ನ. ಕೆಂಪು ಕಪ್ಪು ಅನ್ಬೇಕಾದ್ರೆ ಭೇದ. ನೋಡಿ, ಭೇದಕ್ಕೆ ಸ್ವತಂತ್ರ ಅಸ್ತಿತ್ವ ಇದ್ದಿದ್ರೆ ಭೇದ ಅಂತಾನೆ ತೋರ್ಬೇಕಿತ್ತು. ಇನ್ನೊಂದು ವಸ್ತುವಿನ ಜೊತೆಗೆಯೇ ತೋರುತ್ತೆ. ಇದನ್ನ ವಿಶೇಷಣ ವಿಶೇಷ್ಯ ಅಂತ ಕರೀತಾರೆ. ಭೇದ ಸಿದ್ಧಿಯಾಗೋದು ಹೇಗೆ? ಒಂದೋ ವಿಶೇಷಣವಾಗಿ, ಒಂದೋ ವಿಶೇಷ್ಯವಾಗಿ. ವಿಶೇಷಣ ಅಂದರೆ ಅಬ್ಜೆಕ್ಟಿವ್. ಅಬ್ಜೆಕ್ಟಿವ್ ಆಗಿ ಭೇದ ಸಿದ್ಧ ಆಗತ್ತೆ ವಿನಃ ಅದಕ್ಕೊಂದು, ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ, ಇಂಡಿಪೆಂಡೆಂಟ್ ಎಂಟಿಟಿ ಇಲ್ಲ. ಸೊ ಹೌ ವಿ ಕಮ್ ಟು ನೋ ದೇರ್ ಇಸ್ ಎ ಡಿಫರೆನ್ಸ್? When we recognize it, we cannot recognize the only difference. With particles, we recognize the difference. ವಿಶೇಷಣಕ್ಕೆ ಇಂಡಿಪೆಂಡೆಂಟ್ ವಿಶೇಷಣ ಇಲ್ಲದೆ ನಿಮಗೆ ಭೇದ ಗೊತ್ತೇ ಆಗಲ್ಲ. ಇಂಡಿಪೆಂಡೆಂಟ್ ಎಂಟಿಟಿ ಇಲ್ಲ. ಹೇಗೆ ಚಿಂತನೆ ಮಾಡ್ತೀರ ನೀವು ಭೇದವನ್ನು? ಇವಾಗ ಮಡಿಕೆ ತೋರುವ ಹಾಗೆ, ಮನುಷ್ಯ ತೋರುವ ಹಾಗೆ ಭೇದ ಅಂತ ಒಂದು ತೋರಲ್ಲ. ಹೀಗೆ ಒಂದೋ ವಿಶೇಷಣದ ಮೂಲಕ ಇನ್ನೊಂದೋ ವಿಶೇಷ್ಯದ ಮೂಲಕ ಭೇದದ ಸಿದ್ಧಿ ಆಗಬೇಕು. ವಿಶೇಷಣ ವಿಶೇಷ್ಯ ಭಾವಶ್ಚ ಭೇದಾಪೇಕ್ಷ. ಅದನ್ನು ತಿಳ್ಕೊಳ್ಳಿಕ್ಕೆ ಮತ್ತೆ ಭೇದ ಬೇಕು. ಯಾವುದರಿಂದ ಭಿನ್ನ? ಕೆಂಪು ಮಡಿಕೆ ಯಾವುದರಿಂದ ಭಿನ್ನ? ಹಳದಿ ಮಡಿಕೆಯಿಂದ ಭಿನ್ನ. ಇದು ಕೆಂಪು ಹೇಗೆ, ಇದು ಹಳದಿ ಹೇಗೆ? ಕೆಂಪು ಹಳದಿಗಿಂತ ಭಿನ್ನ. ಹೀಗೆ ವಿಶೇಷಣ ವಿಶೇಷವನ್ನು ಚಿಂತನೆ ಮಾಡಬೇಕಾದ್ರೆ ಮತ್ತೆ ಭೇದ ಬೇಕು. ಭೇದ ಸಿದ್ಧಿಯಾಗೋದು ಯಾವುದರಿಂದ? ವಿಶೇಷಣ ವಿಶೇಷ್ಯದಿಂದ. ಇದು ವಿಶೇಷಣ, ಇದು ವಿಶೇಷ ಅಂತ ಪ್ರೂವ್ ಆಗ್ಬೇಕಾದ್ರೆ ಭೇದ ಬೇಕು. ಎರಡು ಮಡಿಕೆ ಬಣ್ಣ ಬಡಿದೇ ಇದ್ರು ಕೂಡ ನಾವು ಬೇರೆ ಬೇರೆ ಅಂತಾನೆ ವ್ಯವಹಾರ ಮಾಡ್ತೀವಿ. ಆ ಬೇರೆ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಈಗಾಗಲೇ ನಾವು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ವಿನಃ ಭೇದವನ್ನು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಇಷ್ಟೊಂದು ಕಷ್ಟನ ಅಂತ ಬರ್ಟನ್ ರಸಲ್ಲು ಎಲ್ಲಿಯೋ ಒಂದು ಕಡೆ ಸಭೆಯಲ್ಲಿ ಪ್ರೀತಿಯ ಪರಿಷ್ಕಾರವನ್ನು ಹೇಳ್ತಾ ಇದ್ದಂತೆ. ಪ್ರೇಮ ಅಂದರೆ ಏನು ಅಂತ. ಒಬ್ಬ ರೈತ ಬಂದಂತೆ ಅಲ್ಲಿ, ಅಯ್ಯೋ ಇಷ್ಟೊಂದು ಕಷ್ಟನ, ನಾವಿನ ಮೇಲೆ ಹೆಂಗೆ ಪ್ರೀತಿಸೋದು ಅಂತ ಕೇಳಿದಂತೆ. ಹಾಗೆ ಭೇದ ಅನ್ನೋದು ನಮ್ಮ ಜನಜೀವನದ ನಾಡಿಗಳಲ್ಲಿ ಅಡಗಿದ್ರು ವಾದದ ಮೂಲಕ ಪ್ರೂವ್ ಮಾಡಲಿಕ್ಕೆ ಅಂತ ಬಂದಾಗ ನೋಡಿ ಎಷ್ಟು ಸಮಸ್ಯೆ. ಪುಸ್ತಕವು ಮನುಷ್ಯನಿಂದ ಭಿನ್ನ. ಪುಸ್ತಕವು ಮನುಷ್ಯನಿಂದ ಭಿನ್ನ. ಆಯ್ತಾ? ನಾನಿದ್ದೇನೆ, ಪುಸ್ತಕವಿದೆ. ಯಾವ ಮನುಷ್ಯನಿಂದ ಭಿನ್ನ? ಅದೇ ನೀಲಿ ಶರ್ಟ್ ಹಾಕಿಕೊಂಡ ಮನುಷ್ಯನಿಂದ ಭಿನ್ನ. ನೀಲಿ ಶರ್ಟು ಅನ್ನೋದು ವಿಶೇಷಣ, ಮನುಷ್ಯ ಅನ್ನೋದು ವಿಶೇಷ್ಯ. ಯಾವ ಪುಸ್ತಕದಿಂದ ಭಿನ್ನ? ಹಳದಿ ಬಣ್ಣದ ರಟ್ಟಿರುವ ಪುಸ್ತಕದಿಂದ ಭಿನ್ನ. ಹಳದಿ ಬಣ್ಣ ಅನ್ನೋದು ವಿಶೇಷಣ. ಆ ವಿಶೇಷಣಕ್ಕೂ ವಿಶೇಷಕ್ಕೂ ಭೇದ ಬೇಕು. ಆ ವಿಶೇಷಣ ವಿಶೇಷಗಳಿಂದ ಭೇದ ಸಿದ್ಧ ಆಗಿ
ಅದು ವಸ್ತುಗಳಲ್ಲಿ ಇದ್ದು ಆ ಎರಡು ವಸ್ತುಗಳ ನಡುವೆ ಭೇದ. ಎಷ್ಟು ಕಷ್ಟಪಡ್ಬೇಕ್ರಿ ಭೇದ ಪ್ರೂವ್ ಮಾಡಬೇಕಾದ್ರೆ. ಇದಕ್ಕಿಂತ ಒಪ್ಪದೇ ಇರೋದು ಉತ್ತಮ ಅಂತನ್ನುವ ಭಾವವನ್ನು ಅವರು ತರ್ತಾರೆ ವಾದಿಗಳು. ಧರ್ಮಿ ಪ್ರತಿಯೋಗ್ಯಪೇಕ್ಷೆಯ ಭೇದ ಸಿದ್ಧಿ ಭೇದಾಪೇಕ್ಷಂಚ ಧರ್ಮಿ ಪ್ರತಿಯೋಗಿತ್ವಂ ಇತ್ಯನ್ಯೋನ್ಯಾಶ್ರಯತೆಯ ಭೇದಸ್ಯ ಅಯುಕ್ತಿ. ಭೇದ ಅನ್ನೋದು ಕೂಡಲ್ಲ. ಯಾಕೆ? ಧರ್ಮ ಅಂದರೆ ಗುಣ, ಧರ್ಮಿ ಅಂದರೆ ಗುಣಿ. ಗುಣ ಹಾಗೂ ಗುಣಿ ಏನಿದೆ ಅವೆರಡು ಭಿನ್ನ ಭಿನ್ನವಾಗಿರುತ್ತೆ. ಈ ಗುಣ ಆ ಗುಣ ಬೇರೆ, ಅದರಿಂದಾಗಿ ಆ ಗುಣ ಹೊಂದಿರುವ ವಸ್ತು ಈ ಗುಣ ಹೊಂದಿರುವ ವಸ್ತು ಬೇರೆ. ಅದರಲ್ಲಿ ಪರಸ್ಪರ ವಿಶೇಷಣ ಬೇರೆ, ವಿಶೇಷ ಬೇರೆ. ಏನಿವೆಲ್ಲ ಇದನ್ನ ಪ್ರೂವ್ ಮಾಡಲಿಕ್ಕೆ ಬರೋದಿಲ್ಲ ಭೇದವನ್ನು ಅಂತ ಹೇಳಿ ಆಚಾರ್ಯರ ಮುಂದೆ ಇಟ್ಟರೆ ಆಚಾರ್ಯರು ಹೇಳಿದ್ರು ಪದಾರ್ಥ ಸ್ವರೂಪತ್ವಾದ್ ಭೇದಸ್ಯ. ನೀವು ಮೊದಲು ಏನು ಮಾಡಿದಿರಿ ಆ ಯಾವ ಆಕ್ಷೇಪಗಳಿಗೂ ನೆಲೆಯೇ ಇಲ್ಲ ಅಂದರು ಆಚಾರ್ಯರು. ಯಾಕೆ? ಪದಾರ್ಥ ಚುಟುಕು ಮಾತು, ಪದಾರ್ಥ ಸ್ವರೂಪತ್ವಾದ್ ಭೇದಸ್ಯ. ಭೇದ ಅಂದರೆ ಧರ್ಮೀಯ ಸ್ವಭಾವ, ಧರ್ಮಿ ಸ್ವರೂಪ. ಅದನ್ನು ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ದ್ಯಾರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಡಿಫರೆನ್ಸ್ ಆ್ಯಂಡ್ ಡಿಫ್ರೆಂಟ್. ಡಿಫರೆನ್ಸ್ಗೂ ಡಿಫ್ರೆಂಟ್ಗೂ ಡಿಫರೆನ್ಸೇ ಇಲ್ಲ. ಪದಾರ್ಥ ಸ್ವರೂಪತ್ವಾದ್ ಭೇದಸ್ಯ. ಹಾಗಾದರೆ ಪದಾರ್ಥವನ್ನು ನೋಡಿದಾಗಲೇ ಭೇದ ಜ್ಞಾನ ಬಂದೋಗುತ್ತೆ. ಪದಾರ್ಥವನ್ನು ನೋಡಿದಾಗಲೇ ಭೇದದ ಜ್ಞಾನ ಬರುತ್ತೆ. ಪದಾರ್ಥ ಬೇರೆ, ಭೇದ ಬೇರೆ ಅಲ್ಲ. ನಿಮ್ಮ ಪ್ರಕಾರ ಏನು? ಪದಾರ್ಥ ಬೇರೆ, ಭೇದ ಬೇರೆ. ಪದಾರ್ಥವನ್ನು ತಿಳ್ಕೊಂಡು ಆಮೇಲೆ ಭೇದ ತಿಳ್ಕೊಳ್ಬೇಕು ಅಂತ ನಾವು ಹಾಗೆ ಹೇಳ್ತಾ ಇಲ್ಲ. ಪದಾರ್ಥವನ್ನು ನೋಡಿದ ಕೂಡಲೇ ಭೇದ ಜ್ಞಾನ ಬರುತ್ತೆ. ನಚ ಧರ್ಮಿ ಪ್ರತಿಯೋಗ್ಯಪೇಕ್ಷೆಯ ಭೇದಸ್ಯ ಅಸ್ವರೂಪತ್ವಂ. ಅದಕ್ಕೆ ಒಂದು ಸಮಸ್ಯೆ ಇದೆ. ಏನು? ಮಧ್ವಾಚಾರ್ಯರಿಗೆ ಕೇಳ್ತಾರೆ ಶಿಷ್ಯರು, ಏನು ನೋಡಿ, ಭೇದ ಅಂದರೆ ಗುಣ, ವಸ್ತು ಅಂದರೆ ಗುಣಿ. ಗುಣಕ್ಕೂ ಗುಣಿಗೂ ಭೇದ ಇದೆಯೋ ಇಲ್ಲವೋ? ಇದೆ. ಇಲ್ಲ ಅಂದಿದ್ರೆ ಪದೇ ಪದೇ ನಾಶ ಆಗೋದು. ಕಪ್ಪು ಮಡಿಕೆ ತಗೊಂಡು ಬಂದೆ, ನನಗಿಷ್ಟ ಆಗಲಿಲ್ಲ, ಬಣ್ಣ ಹೊಡೆದೆ, ಕೆಂಪಾಯಿತು. ಕೆಂಪು ಮಡಿಕೆ ಹಿಡ್ಕೊಂಡು ಬಂದೆ, ನಿಮಗಿಷ್ಟ ಆಗಲಿಲ್ಲ, ಕಪ್ಪು ಹೊಡೆದಿರಿ. ಈಗ ನೋಡಿ, ಭೇದವು ವಸ್ತುವು ಒಂದೇ ಆದರೆ ನಾವು ಯಾವತ್ತಿದ್ರೂ ಇದು ಕೆಂಪು ಮಡಿಕೆ ಅಂತಲೇ ಅನ್ಬೇಕಾಗತ್ತೆ. ನೀವು ಕಪ್ಪು ಹೊಡೆದ್ರೂ ಕೆಂಪು ಮಡಿಕೆ ಅಂತಲೇ ಅನ್ಬೇಕಾಗತ್ತೆ. ಕಪ್ಪು ಅನ್ನುವ ಗುಣ ನಾಶ ಆಗುತ್ತೆ. ಆ ಕಪ್ಪಿಗೂ ಆ ಗುಣಕ್ಕೂ ಗುಣಿಗೂ ಸಮಾನವೇ? ಇಲ್ಲ. ಗುಣ ಹಾಗೂ ಗುಣಿ ಒಂದೇ ಅಲ್ಲ. ಅದರಿಂದಾಗಿ ಭೇದವೂ ಹಾಗೂ ಭಿನ್ನ ಒಂದೇ ಅಲ್ಲ. ಅಂದರೆ ಆಚಾರ್ಯರು ನಗುತ್ತಾ ಹೇಳಿದ್ರು, ಐಕ್ಯವತ್ ಸ್ವರೂಪಸ್ಯೈವ ತಥಾತ್ವ ತಂದರು. ಈಗ ಐಕ್ಯ ಇದೆ, ಒನ್ನೆಸ್. ಒನ್ನೆಸ್ ಅನ್ನೋದು ಆ ಒನ್ನಿಂದ ಡಿಫ್ರೆಂಟಾ ಅಲ್ವಾ ಹೇಳಿ ನಮಗೆ? ಒನ್ನೆಸ್ ಮತ್ತು ಒನ್ ಎರಡು ಭಿನ್ನವ, ಒಂದೇನ? ಯಾಕೆಂದರೆ ನೀವು ಭೇದವನ್ನು ನಿರಾಕರಣೆ ಮಾಡ್ತಾ ಇದ್ರೆ ನೆನಪಿರಲಿ. ಹಾಗಾದರೆ ವೇದದ ತಾತ್ಪರ್ಯ ಏನು? ಐಕ್ಯವನ್ನು ಹೊಂದೋದು. ಯಾರು ಹೊಂದೋದು? ಏಕನೇ ಹೊಂದೋದು ಐಕ್ಯವನ್ನು. ಆ ಐಕ್ಯಕ್ಕೂ ಏಕನಿಗೂ ಭೇದ ಇದೆಯಾ ಇಲ್ವಾ? ಜೀವನು ಬ್ರಹ್ಮೈಕ್ಯವನ್ನು ಹೊಂದಿದ. ಜೀವನೇ ಏಕ. ಅವನು ಏನನ್ನು ಹೊಂದಿದ? ಐಕ್ಯವನ್ನು ಹೊಂದಿದ. ಅದು ಭಿನ್ನ ಅಂತ ಆಯಿತು ನಿಮ್ಮ ಪ್ರಕಾರ. ಐಕ್ಯ ಅನ್ನೋದೇ ಭಿನ್ನ. ಭಿನ್ನವಾದ ಐಕ್ಯವನ್ನು ಅವನು ಹೊಂದಿ ಏಕನಾದ.
ಇದನ್ನ ಹೆಂಗೆ ಕೂಡಿಸ್ತೀರ ನೀವು? ಇಲ್ಲ, ಐಕ್ಯ ಮೊದಲೇ ಇತ್ತು ಅನ್ಬೇಕು. ನಾವು ಅದೇ ಭೇದ ಮೊದಲೇ ಇತ್ತು ತಿಳ್ಕೊಂಡಿದ್ದು ಈಗ ಅಂತ. ನೀವು ಅಲ್ಲೇನು ಹೇಳ್ತೀರಲ್ಲ ಅದೇ ನಮ್ಮ ಉತ್ತರ ಕೂಡ. ಧರ್ಮಿ ಪ್ರತಿಯೋಗ್ಯಪೇಕ್ಷೆಯ ಭೇದಸ್ಯ ಅಸ್ವರೂಪತ್ವಂ ಐಕ್ಯವತ್ ಸ್ವರೂಪಸ್ಯೈವ ತಥಾತ್ವಾತ್. ಜೀವ ಮತ್ತು ನಾರಾಯಣ ಅಥವಾ ಬ್ರಹ್ಮ, ಆ ಬ್ರಹ್ಮ ಏಕನಾಗಿದ್ದಾನೆ. ಆ ಬ್ರಹ್ಮನೊಡನೆ ಐಕ್ಯವನ್ನು ಯಾರು ಹೊಂದೋದು? ಜೀವ ಹೊಂದೋದು. ಐಕ್ಯ ಅನ್ನೋದು ಬೇರೆ ಪಾರ್ಟಿಕಲ್ ಆಯಿತು, ಡಿಫ್ರೆಂಟ್ ಪಾರ್ಟಿಕಲ್ ಆಯಿತು ನಿಮ್ಮ ಪ್ರಕಾರ. ಅದನ್ನು ಹೊಂದಿದ್ದಾನೆ, ಅದನ್ನು ಅವನು ಹೊಂದುತ್ತಾನೆ ಅಂದರೆ ಏನರ್ಥ? ಐಕ್ಯ ಭಿನ್ನವಾಗಿತ್ತು ಅಂತ. ಭಿನ್ನವಾದ ಐಕ್ಯವನ್ನು ಇವನು ಹೊಂದಿದ. ಇದನ್ನೇನು ಕೂಡಿಸ್ತೀರ ನೀವು? ಇಲ್ಲಪ್ಪ, ಸ್ವರೂಪವೇ ಜೀವ ಹಾಗೂ ಬ್ರಹ್ಮನ ಸ್ವರೂಪವೇ. ಜೀವನಿಗೆ ನಾನು ಬ್ರಹ್ಮ ಅಂತ ಗೊತ್ತಾಯಿತು, ಅದನ್ನು ಐಕ್ಯ ಹೊಂದಿದ ಅಂತ ಉಪಚಾರ ಹೇಳೋದು. ಅದೇ ರೀತಿ ಇದು ಭೇದವೇ ವಸ್ತು, ಗೊತ್ತಾಯಿತು ಬೇರೆ ಇದೆ ಅಂತ, ಅದಕ್ಕೆ ನಾವು ರೂಪಿಸಿಕೊಂಡ ಒಂದು ನುಡಿಗಟ್ಟು. ಆಯ್ತಲ್ಲ, ಸಾಕಲ್ಲ ಅಂದರು ಆಚಾರ್ಯರು. ಸ್ವರೂಪ ಸಿದ್ಧಾವಪಿ ತದ ಸಿದ್ಧಿಶ್ಚ ಜೀವೈಶ್ವರೈಕ್ಯಂ ವದತ ಸಿದ್ಧೈವ. ಏನ್ರಿ ಅದು? ವಸ್ತುವೇ ಭೇದವಂತೆ, ವಸ್ತುವನ್ನು ನೋಡಿದಾಗ ಭೇದ ಗೊತ್ತಾಗಬೇಕಾಗಿಲ್ವಂತೆ. ಏನ್ರಿ ತರ್ಕ ಇದು ಅಂತ ಆಚಾರ್ಯರು ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ಜೀವನೇ ಬ್ರಹ್ಮನಂತೆ, ಒಂದೇ ಅಂತೆ, ಆದರೂ ಐಕ್ಯವನ್ನು ಹೊಂದುತ್ತಾನಂತೆ. ಇದು ಹೇಗ್ರಿ ಇದು? ನೀವು ಭೇದಕ್ಕೇನು ಆಕ್ಷೇಪ ಮಾಡ್ತೀರಾ, ಐಕ್ಯಕ್ಕೂ ಅದೇ ಆಕ್ಷೇಪ ಬರುತ್ತೆ. ನಿಮಗೆ ಐಕ್ಯಕ್ಕೆ ಪೂರ್ತಿ ಸಮಾಧಾನ ಹೇಳಿ ಬರಲ್ಲ, ನಮಗೆ ಹೇಳಿ ಬರುತ್ತೆ. ಯಾಕೆಂದರೆ ನಾವು ಭೇದವು ಧರ್ಮ ಸ್ವರೂಪ ಅಂತ ಒಪ್ಪಿದ್ದೇವೆ. ಇನ್ನು ಮೇಲೆ ನೀವು ಹೇಳಿದ್ರೆ ನಮ್ಮನ್ನು ಕಾಪಿ ಮಾಡಿದ ಹಾಗಾಗತ್ತೆ. ಭೇದಸ್ತು ಸ್ವರೂಪ ದರ್ಶನ ಏವ ಸಿದ್ಧ. ವಸ್ತುವನ್ನು ನೋಡಿದ ಕೂಡಲೇ ಜಗತ್ತಿನ ಅನಂತ ವಸ್ತುಗಳಿಂದ ಭಿನ್ನ ಭೇದವನ್ನು ನಾವು ತಿಳ್ಕೊಂಡ್ಬಿಡ್ತೀವಿ. ಆಟೋಮೆಟಿಕಲಿ ವಿ ನೋ ಇಟ್. ಯಾರೂ ನಮ್ಮನ್ನು ಬಲಾತ್ಕಾರ ಮಾಡಲ್ಲ. ಒಪ್ಕೋಬೇಕು ಅಂತ ಇಲ್ವೇ ಇಲ್ಲ, ಟಕ್ಕ. ಭೇದಸ್ತು ಸ್ವರೂಪ ದರ್ಶನ ಏವ ಸಿದ್ಧ. ಒಂದು ವಸ್ತುವನ್ನು ನೋಡಿದಾಗ, ನಮ್ಮ ಬಗೆಯನ್ನು ಬಗೆದಾಗ ಜಗತ್ತಿನ ಅನಂತ ವಸ್ತುಗಳಿಗಿಂತ ಇದು ಭಿನ್ನ ಅಂತ ಗೊತ್ತಾಗೋಗಿರುತ್ತೆ. ಅಷ್ಟು ಅದನ್ನು ಹೇಳಲಿಕ್ಕೆ ಬರದೇ ಇರಬಹುದು ಅಲ್ವೇ? ಅದನ್ನು ಹೇಳಲಿಕ್ಕೆ ಬರದೇ ಇರಬಹುದು. ಅದ್ಯಾರೋ ಹೇಳಿದ್ರಂತೆ, ನೀವು ಸಾರು ಮಾಡೋದು ಹೇಳ್ಕೊಡಿ ಅಂತ. ಆಯಿತು, ಇಷ್ಟು ಬೆಳೆ ಹಾಕಬೇಕು, ಪ್ರಮಾಣ ಹೇಳಿ. ಆಮೇಲೆ ಅವ್ರು ಯೋಚನೆ ಮಾಡೋದು. ನಾವು ಹಂಗೆ ಯೋಚನೆ ಮಾಡಿರಲ್ಲ. ಅದನ್ನು ನೀವು ಅಳತೆಗೆ ಇಳಿಸ್ಕೋಬೇಕು. 1 ಟೀ ಸ್ಪೂನಿನ ಏನೋ ಒಂದು ಬೇಳೆ ಏನೋ ಆ ಥರ ಅದನ್ನು ಅಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಇಲ್ಲಿಯೂ ಕೂಡ ಇವರು ಹೇಳಿದ್ರಲ್ಲ, ಇವಾಗ ಒಂದು ನೀಲಿ ಮಡಿಕೆ, ಇವಾಗ ಒಂದು ನೀಲಿ ಮಡಿಕೆ ಒಂದು ಕೆಂಪು ಮಡಿಕೆ ಇದ್ದರೆ, ಇದು ನೀಲಿ ಮಡಿಕೆ, ಇದರಲ್ಲಿ ನೀಲಿ ಅನ್ನೋ ಬಣ್ಣ ಇದೆ, ಇದರಲ್ಲಿ ಕೆಂಪು ಅನ್ನೋ ಬಣ್ಣ ಇದೆ, ಭೇದ ಸಿದ್ಧ ಇದೆ. ಇವಾಗ 2 ನೀಲಿ ಮಡಿಕೆ ಇದೆ, 2 ನೀಲಿ ಮಡಿಕೆ ಇದೆ, ಇದರಲ್ಲೂ ವಿಶೇಷಣ ಒಂದೇ, ಅದರಲ್ಲೂ ವಿಶೇಷಣ ಒಂದೇ. ಇವಾಗ ಇದೆರಡರಲ್ಲಿ ನಾನು ಭೇದ ಹೇಳಬೇಕಾದ್ರೆ, ನನಗೆ ಈ ನೀಲಿ ಮಡಿಕೆ ಬೇರೆ ಎಲ್ಲ ವಸ್ತುಗಳಿಂದ ಭೇದವಾಗಿದೆ ಅಂತ ಭಿನ್ನವಾಗಿದೆ ಅಂತ ನನಗೆ ಬೋಧ ಆಗಲೇಬೇಕು. ಇಲ್ಲಾಂದ್ರೆ ಅದೆರಡನ್ನ ಪ್ರೂವ್ ಮಾಡ್ತೀನಿ. ಇದಕ್ಕೆ ತಾರ್ಕಿಕರು ಒಂದು ಸಂಗತಿಯನ್ನು ಹೇಳಿದರು. ನಮ್ಮ ರಮೇಶ್ ಅವರ ಪ್ರಶ್ನೆ, ಭಿನ್ನವಾದ ಬಣ್ಣ ಇರುವ 2 ಪದಾರ್ಥಗಳಿಗೆ ಭೇದವನ್ನು ಹೇಳ್ತೀರ.
ಒಂದೇ ಬಣ್ಣ ಇರುತ್ತೆ, ಎರಡು ನೀಲಿ ಮಡಿಕೆಯೇ ಆಗಿರುತ್ತೆ. ಅಲ್ಲಿ ಹೇಗೆ ಭೇದವನ್ನು ಗ್ರಹಿಸೋದು? ಇದು ಒಂದನೇ ಪ್ರಶ್ನೆಯ ಆಂತರ್ಯ. ಅದರಲ್ಲೇ ಇನ್ನೊಂದು ಪ್ರಶ್ನೆ ಅಡಗಿದೆ. ಉಳಿದ ಪದಾರ್ಥಗಳಿಗಿಂತ ಭಿನ್ನ ಅಂತ ಹೇಳುವಾಗ ನೀಲಿ ಬಣ್ಣ ಅಂತ ಇಟ್ಕೊಂಡಿರ್ತೀವಿ. ಆ ನೀಲಿ ಬಣ್ಣವೇ ಸಮಾನವಾದಾಗ ಭೇದವನ್ನು ಗ್ರಹಿಸ್ತೇವೆ. ಭೇದವನ್ನು ಗ್ರಹಿಸುವ ಬಗೆ ಹೇಗೆ ಅಲ್ವಾ? ಎರಡು ಪ್ರಶ್ನೆ ಒಟ್ಟಿಗೆ ಸೇರಿಕೊಂಡಿದೆ ಇದರಲ್ಲಿ. ಇದನ್ನು ನಾನು ಒಂದು ಸ್ವಲ್ಪ ಹೇಳಬೇಕಾಗತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದೇನಂದ್ರೆ, ಈ ನೀಲಿ ಮಡಿಕೆ ಒಂದು ನೀಲಿ ಮಡಿಕೆ ನೋಡ್ತೀನಿ ನಾನು. ಒಂದು ನೀಲಿ ಮಡಿಕೆ ನೋಡಿದಾಗ ಇದು ಬೇರೆ ಯಾವುದೇ ನೀಲಿ, ಕೆಂಪು, ಕಪ್ಪು ಯಾವುದೇ ಬೇರೆ ಮಡಿಕೆಗಿನ್ನ ಇದು ಭಿನ್ನವಾಗಿದೆ ಅನ್ನೋ ಗ್ರಹಣ ನನ್ಗೆ ಆಗ್ತಾ ಇದೆ. ಯಾಕೆಂದ್ರೆ ಧರ್ಮ ಸ್ವರೂಪನೇ ಅದು. ಧರ್ಮ ಸ್ವರೂಪವೇ ಬೇರೆ ಇದೆ ಇದು ಅಂತ. ಅದೇ ಬರೀ ಆ ತರ್ಕದಲ್ಲಿ ಹೋದ್ರೆ ಇದು ನೀಲಿ ಮಡಿಕೆ, ಅದು ನೀಲಿ ಮಡಿಕೆ, ಹೀಗೆ ಭೇದವನ್ನು ಗ್ರಹಿಸೋದು. ಆ ಭೇದ ನೀವು ಎಲ್ಲದಕ್ಕಿಂತ ವಿಲಕ್ಷಣವಾಗಿದೆ ಅಂತ ಗ್ರಹಣ ಮಾಡಿದ್ರೇನೆ ಇದು ಬೇರೆ ಮಡಿಕೆ, ಇದು ಬೇರೆ ಮಡಿಕೆ ಅಂತ ನೀವು ಹೇಳ. ಪದಾರ್ಥವು ಧರ್ಮಸ್ವರೂಪ ಅಂತ ಒಪ್ಪಿದ್ರೆ ಮಾತ್ರ ಎರಡು ನೀಲಿ ಮಡಿಕೆಗಳಲ್ಲಿ ಭೇದವನ್ನು ಗ್ರಹಿಸ್ತೇವೆ. ಇಲ್ಲವೇ ಈ ನೀಲಿ ಮಡಿಕೆ ಜಗತ್ತಿನಲ್ಲಿರುವ ಅನಂತ ನೀಲಿ ಮಡಿಕೆಗಳಿಗಿಂತ ಭಿನ್ನ ಅಂತ ಗ್ರಹಿಸ್ತೇವೆ. ಅದು ಬರಬೇಕಿದ್ದದ್ದು. ಇದನ್ನ ಪದಾರ್ಥವು ಧರ್ಮಸ್ವರೂಪ ಅಂತ ಒಪ್ಪಲೇಬೇಕು, ಇಲ್ಲ ಅಂದ್ರೆ ಬೋಧವೇ ಬರಲ್ಲ. ಇದು ಸಿಗದೆ ಎಷ್ಟು ಕಷ್ಟಪಟ್ಟರು ಅಂತ ಹೇಳ್ತೇನೆ ಕೇಳಿ. ಇದು ಸಿಗದೆ ಇಷ್ಟು ಸರಳವಾಗಿ ಆಚಾರ್ಯ ಬಂದ್ಮೇಲೆ ಆಯ್ತು. ಇದು ಬಂದ್ಮೇಲೆ ಆಚಾರ್ಯರು ಹೇಳಿದ್ಮೇಲೆ ಓ ಹೌದು ಅಂತ ಅನ್ಸುತ್ತೆ. ಅದಕ್ಕಿಂತ ಮೊದಲು ಈ ಕನ್ಕ್ಲೂಷನ್ಗೆ ಬರದೆ ಎಷ್ಟು ಜನ ಒದ್ದಾಡಿದ್ರು ಗೊತ್ತಾ? ಈ ಮಡಿಕೆ ಈ ಮಡಿಕೆಗಿಂತ ಭಿನ್ನ ಯಾಕೆ? ಎರಡಕ್ಕೂ ಬೇರೆ ಬೇರೆ ಕಪಾಲಗಳಿದೆ. ಕಪಾಲ ಅಂತಂದ್ರೆ ಅರ್ಧ ಭಾಗ. ಆ ಎರಡು ಕಪಾಲಗಳು ಯಾಕೆ ಭಿನ್ನ? ಅದಕ್ಕೆ ಇರುವಂತಹ ಪಾರ್ಟಿಕಲ್ಸೇ ಬೇರೆ. ಆ ಪಾರ್ಟಿಕಲ್ ಯಾಕೆ ಭಿನ್ನ? ಆ ಆಟಮ್ಸ್ ಬೇರೆ ಬೇರೆ. ಅಲ್ಲಿಗೆ ಬಂದರು. ಆ ಆಟಮ್ಸ್ ಯಾಕೆ ಭಿನ್ನ? ವಿಶೇಷ ಇದೆ ಆಟಮ್ಸ್ನಲ್ಲಿ. ಆದ್ದರಿಂದ ಅದೇ ವೈಶೇಷಿಕರು. ವಿಶೇಷ ಅಂದ್ರೇನು? ಪರಮಾಣುವಿನಲ್ಲಿ ಇರುವಂತಹ ಒಂದು ವಿಶೇಷ ಧರ್ಮ ಅಥವಾ ಕ್ವಾಲಿಟಿ, ದಟ್ಸ್ ಕಾಲ್ಡ್ ವಿಶೇಷ. ಈ ವಿಶೇಷವನ್ನು ಜಗತ್ತಿನ ಮುಂದೆ ಇಟ್ಟು ಭೇದವನ್ನು ನಿರ್ವಾಹ ಮಾಡಿದವರು. ಅದಕ್ಕೆ ಅವರನ್ನು ಏನಂತ ಕರೀತಾರೆ? ವೈಶೇಷಿಕರು ಅಂತ ಕರೀತಾರೆ. ಇದ್ರ ಬಗ್ಗೆನೂ ನೀವು ಅನುವಾದ ಮಾಡಬೇಕು. ತನ್ಮೂಲಕ ಏನು ಮಾಡರ್ನ್ ಫಿಸಿಕ್ಸಿನ ಪರಿಕಲ್ಪನೆಗಳಿದೆ ಅದಕ್ಕೆ ಸಮಾನಾಂತರವಾಗಿ ಪ್ರಾಚೀನ ಭಾರತದ ಪರಿಕಲ್ಪನೆಗಳೇನಿತ್ತು ಅಂತ ಇಡೀ ಸೂತ್ರಕ್ಕೆ ವ್ಯಾಖ್ಯಾನ ಬರೀಬೇಕು ಅಂತ ಮಲ್ಲೇಪುರಂ ಅವರು ನನಗೆ. ಇದನ್ನು ಯಾರೂ ಮಾಡಿಲ್ಲ. ಮಾಡಿದರೆ ಅತ್ಯಂತ ಉಪಕಾರಿಯಾಗತ್ತೆ. ಮಧ್ವಾಚಾರ್ಯರ ವಿಷ್ಣು ತತ್ವ ನಿರ್ಣಯ, ಆಮೇಲೆ ಅನುವ್ಯಾಖ್ಯಾನಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ಮೊನ್ನೆ ಏರ್ಪೋರ್ಟಿಂದ ಬರ್ತಾ ಅವರು ಒಂದು ಮಾತು ಹೇಳಿದ್ರು. ಅಂದರೆ ಆಚಾರ್ಯರ ಈ ಭೇದ ಅನ್ನುವ ಕಲ್ಪನೆ ಅಂದರೆ ಕಲ್ಪನೆ ಇನ್ ದ ಸೆನ್ಸ್ ತತ್ವಶಾಸ್ತ್ರದ ಪರಿಭಾಷೆಯಲ್ಲಿ ಇಮ್ಯಾಜಿನೇಷನ್ ಅಂತಲ್ಲ, ಭೇದ ಅನ್ನೋ ಒಂದು ಕಾನ್ಸೆಪ್ಟ್ ಅಂತೇನು ಹೇಳ್ತೇವೆ ಅದನ್ನು ಕೊಟ್ಟ ರೀತಿಯೇ ಬಹಳ ವಿಚಿತ್ರ, ಆನುಭಾವಿಕ, ಅನುಭವಿಸ್ತೇವೆ. ಅದರಿಂದಾಗಿ ಸಹಜವಾಗಿ ನಾವು ಅನುಭವಿಸಿಬಿಡ್ತೇವೆ. ಅನಂತ ನೀಲಿ ಮಡಿಕೆಗಳು ಜಗತ್ತಿನಲ್ಲಿ ಹಿಂದೆ ಆಗಿ ಹೋದ, ಮುಂದೆ ಆಗಿ ಹೋಗುವ, ಈಗ ಇರುವ ಅನಂತ ನೀಲಿ ಕಲರ್ ಬಿಂದಿಗೆಗಳಿಗಿಂತ, ನೀಲಿ ಕಲರ್ ಕೊಡಗಳಿಗಿಂತ, ನೀಲಿ ಬಕೆಟ್ಗಳಿಗಿಂತ ಈ ನೀಲಿ ಭಿನ್ನ. ಅದು ಯಾರು ಹೇಳೋದೇ ಬೇಕಾಗಿಲ್ಲ. ಆದರೆ ಅದನ್ನು ಪ್ರೂವ್ ಮಾಡೋದು ಮಾತ್ರ ಕಷ್ಟ.
ಭೇದಸ್ತು ಸ್ವರೂಪ ದರ್ಶನ ಏವ ಸಿದ್ಧ. ಭೇದ ಅನ್ನೋದು ನೋಡಿದ ಕೂಡಲೇ ಸಿದ್ಧ ಆಗತ್ತೆ. ಪ್ರಾಯ ಸರ್ವತೋ ವಿಲಕ್ಷಣಂ ಹಿ ಪದಾರ್ಥ ಸ್ವರೂಪಂ ದೃಶ್ಯತೆ. ತೋರುವಾಗಲೇನೆ ಎಲ್ಲಕ್ಕಿಂತ ವಿಭಿನ್ನವಾಗಿ ತೋರ್ಬಿಟ್ಟಿರುತ್ತೆ. ಹಾಗಾದ್ರೆ ಅಸ್ಯ ಭೇದ, ಇದರ ಭೇದ ಅಂತ ಹೇಳ್ತೇವಲ್ಲ, ಇದರ ಭೇದ ಅಂತ, ಇದನ್ನೇ ಭೇದ ಅಂತ ಯಾರು ಹೇಳಲ್ಲ, ಇದರ ಭೇದ ಅಂತ. ನೀಲಿ ಮಡಿಕೆಯ ಭೇದ ಕೆಂಪು ಮಡಿಕೆಯಲ್ಲಿದೆ ನೋಡಿ, ಅಲ್ಲಿ ನೀಲಿ ಮಡಿಕೆಯ ಅಂತ ಹೇಳಿ ಷಷ್ಠಿ ವಿಭಕ್ತಿ ಇದೆ. ಷಷ್ಠಿ ವಿಭಕ್ತಿಗೆ ಸಂಬಂಧಿ ಅಂತ ಅರ್ಥ. ರಾಮನ ಮನೆ ಅಂದ್ರೇನು? ರಾಮನಿಗೆ ಸಂಬಂಧಪಟ್ಟ ಮನೆ. ಈಗ ಮಡಿಕೆ, ಇದು ನೀಲಿ ಮಡಿಕೆಯ ಭೇದ ಅಂದ್ರೇನು? ಮಡಿಕೆಗೆ ಸಂಬಂಧಪಟ್ಟ ಭೇದ. ಸಂಬಂಧ ಅನ್ನೋದು ಯಾವತ್ತು ಭೇದದಿಂದಲೇ ಕೂಡಿಕೊಂಡಿರುತ್ತೆ, ಭೇದ ವ್ಯಾಪ್ತ. ಇದನ್ನೇ ಅಪ್ಪಟ ಸಂಸ್ಕೃತ ಪರಿಭಾಷೆಯಲ್ಲಿ ಹೇಳಬೇಕಾದ್ರೆ ಸಮವಾಯ ಸಂಬಂಧ ಏನು ಬೇಕಿಲ್ಲ, ಭೇದ ವ್ಯಾಪ್ತ. ಭೇದ ಅನ್ನೋದು ಭೇದಿ ಪರಸ್ಪರ ವ್ಯಾಪ್ಯ ವ್ಯಾಪಕ ಭಾವ ಅಂತಾರೆ. ಅಸ್ಯ ಭೇದ ಅಂತ ಹೇಳಿದ್ರೆ ಏನರ್ಥ? ಮಡಿಕೆಗೆ ಸಂಬಂಧಪಟ್ಟ ಭೇದ. ಅಲ್ಲಿ ಭೇದ ತೋರ್ತಾ ಇದೆಯಲ್ಲ. ಪದಾರ್ಥಸ್ಯ ಸ್ವರೂಪಂ ಅಂತೇವೆ. ಪದಾರ್ಥದ ಸ್ವರೂಪ, ಪದಾರ್ಥ ಬೇರೆ ಸ್ವರೂಪ ಬೇರೆ ಅನ್ನೋದಾ? ಪದಾರ್ಥವೇ ಸ್ವರೂಪ. ಪದಾರ್ಥವೇ ಸ್ವರೂಪವಾಗಿದ್ದರೂ ಭಿನ್ನವಾಗಿ ಹೇಳ್ತೇವೆ, ಅದು ಅಭಿನ್ನವಾಗಿದೆ ಅಂತ ಗೊತ್ತಿದ್ರು. ಆ ರೀತಿ ಇದು ಭೇದವೂ ಧರ್ಮಸ್ವರೂಪವೇ, ಸ್ವರೂಪದ ಹಾಗೆ. ಈ ಸಂಖ್ಯಾವಾಚಕದಿಂದನೇ ಹೇಳ್ಬೋದು. ಏನು? 100 ನೀಲಿ ಮಡಿಕೆ ಇದೆ, ನಾನು ಇನ್ನೊಂದು ಮಡಿಕೆ ನೀಲಿ ಮಡಿಕೆ ತಂದಿಡ್ತೀನಿ, ಆದ್ರೆ ಇದರಿಂದ ಭೇದ ಅಂದ್ರೆ ಅಭೇದ ಇದ್ರೆ 100 ಇರ್ಬೇಕಾಗಿತ್ತು. 101 ಆಗಕ್ಕೆ ಸಾಧ್ಯ ಇಲ್ಲ. 100 ಯಾಕಾಗತ್ತೆ? ಒಂದೇ ಇರ್ಬೇಕಿತ್ತು. ನಾವು ಒಂದೇ ಇರ್ಬೇಕಾಗಿತ್ತು. ಕರೆಕ್ಟ್. ಕೃಷ್ಣಗುತ್ತಿಯವರ ಪ್ರಶ್ನೆ. ಭೇದವು ಧರ್ಮಸ್ವರೂಪ ಅನ್ನೋದು ಸಿದ್ಧ. ಯಾಕೆ ಅಂದರೆ ಸಂಖ್ಯೆ ಅನ್ನೋದು ಬರಬೇಕಾದ್ರೆ ಭೇದ ಇರಲೇಬೇಕು. 101ನೇ ಮಡಿಕೆ ತಂದಿಟ್ಟಾಗ 101ನೇ ಮಡಿಕೆ ಅಂತ ಹೇಗೆ ಹೇಳ್ತೇವೆ? 100 ಮಡಿಕೆ ಇರುತ್ತೆ ಅಂತ. ಅದಕ್ಕೆ ನಾನು ಹೇಳಿದೆ ಒಂದೇ ಅಂತಲೇ ಹೇಳ್ಬೋದಲ್ಲ. ಇದನ್ನ ಇದನ್ನ ಈ ಸಮಸ್ಯೆಯನ್ನ ವಿದೇಶದವರು ತಗೊಂಡಿದ್ದಾರೆ. ಸಂಖ್ಯೆ ಅನ್ನೋದು ವಸ್ತುವಿನಲ್ಲಿ ಹೇಗಿರುತ್ತೆ, ಅವ್ರದೇ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಡಿಜಿಟಲ್ ಡಿಫರೆನ್ಸ್, ಈ ಪರಿಭಾಷೆಯನ್ನು ಬಳಸಿದ್ದಾರೆ. ಇದನ್ನ ಲೈಬ್ನಿಟ್, ಆಮೇಲೆ ಅವನೊಬ್ಬ ಇದ್ದಾನೆ, ನೆನಪಾಗ್ತಾ ಇಲ್ಲ, ಅವರೆಲ್ಲ ಪರಿಭಾಷೆಯನ್ನು ಬಳಸಿದ್ದಾರೆ. ಈ ಡಿಜಿಟಲ್ ಡಿಫರೆನ್ಸ್ ಯಾಕೆ? ಈ ಡಿಜಿಟಲ್ ಡಿಫರೆನ್ಸ್ ಫ್ಯಾಕ್ಟ್ ಆರ್ ನಾಟ್? ಈ ಒಂದು ಸಾಂಖ್ಯಿಕ ಭೇದ ಸತ್ಯವಾ ಮಿಥ್ಯೆಯ ತೋರ್ತಾ ಇದೆಯಾ ಅಥವಾ ನಿಜವಾಗಿಯೂ ಇದೆಯಾ ಏನಂತ ಹೇಳೋದು? ಈ ಸಮಸ್ಯೆ ಇದೆ. ಅದಕ್ಕೆ ಅವ್ರು ಏನು ಉತ್ತರ ತಗೊಂಡಿದ್ದಾರೆ? ನಂಬರ್ ಅಂತನ್ನೋದು ವಸ್ತುವಿನಲ್ಲ ಇರೋದು, ಮೆದುಳಲ್ಲಿ ಅಂತ. ಹೀಗಾಗಿ ನಾವು ಹೇಗೆ ಗ್ರಹಿಸ್ತೇವೆ ಹಾಗೆ. 1 ಮಡಿಕೆಗೆ 1, 2 ಅಂತ ಹಾಕಿದರೆ 100 ಮಡಿಕೆ 200 ಆಗತ್ತೆ. ನಾವು ವಸತಿ ಗೃಹದ ಇದನ್ನು ರೂಮ್ಗಳನ್ನು 101, 102, 103 ಅಂತೇವೆ. ಯಾಕೆ ಅಂದರೆ ನಮ್ಮಲ್ಲಿದೆ ಅದು 100ನೇದಲ್ಲ. ಅದು 100ನೇದಲ್ಲದೆ ಹೋದರು, ತೆಂಡೂಲ್ಕರ್ 10ನೇವನು ಅಲ್ಲದೆ ಹೋದರು 10 ನಂಬರ್ ಹಾಕ್ಬೋದು ಬೆನ್ನ ಹಿಂದೆ. ಇರೋದು ನಮ್ಮ ಪ್ರಜ್ಞೆಯಲ್ಲಿ ಅಂತ ಒಂದು
ಉತ್ತರ ಕೊಟ್ಟಿದ್ದಾರೆ, ಅದ್ರ ಮೇಲೂ ಬಂದಿದೆ. ಅದು ಬಂದರೆ ಅದು ಬೋರ್ ಆಗತ್ತೆ. ಇಷ್ಟು ಸಾಕು. ಆದರೆ ಈ ಧರ್ಮಿ ಸ್ವರೂಪನೇ. ಇವಾಗ 1, 2, 3 ಅಥವಾ 10 ನೀಲಿ ಮಡಿಕೆ ಇದೆ. ಇವಾಗ ಇಲ್ಲಿಂದ ನಾನು ಎಣಿಸ್ತಾ ಹೋದ್ರೆ ಇದು 2ನೇ ಮಡಿಕೆ ಅನ್ನೋದು ನನಗೆ ಅದು ಗ್ರಹಣ ಆಗ್ಬಿಡುತ್ತೆ. ನನಗೆ ಗೊತ್ತಿದೆ 2ನೇ ಮಡಿಕೆ ಅಂತ. ಅದನ್ನ 3ನೇ ಇಟ್ಟಾಗ ಅದು ಭೇದ ಆಗುತ್ತಷ್ಟೇ. ಅಂದ್ರೆ 100 ಅನ್ನೋದು ಗ್ರಹಿಕೆ ಆಗುತ್ತೆ. ಇದನ್ನ ಅಪೇಕ್ಷಾ ಬುದ್ಧಿ ವಿಶೇಷ ಅಂತ ಕರೀತಾರೆ. ಈ ನಂಬರಿಂಗ್ ಅಂತ ಇರುತ್ತಲ್ಲ ಅದು. ಇದ್ರ ಬಗ್ಗೆ ಮುಂದೆ ನಾವು ನೋಡ್ತೇವೆ. ತತ್ವಪ್ರದೀಪದ ವ್ಯಾಖ್ಯಾನದಲ್ಲಿ ಭೇದವು ಹೇಗಿದೆ, ಗುಣವು ಹೇಗಿದೆ, ನಂಬರ್ ಏನಿದೆ ಅಂತ ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾರೆ. ಇದು ವಿಷ್ಣು ತತ್ವ ನಿರ್ಣಯದ ಸ್ವಲ್ಪ ಆಚೆ ಹೋಯ್ತಿದ್ದು ವಿಚಾರ. ಪ್ರಶ್ನೆ ಬಂದದ್ದು ಹೌದು, ಆ ಪ್ರಶ್ನೆಗೆ ಉತ್ತರ ಇದೆ, ಹಿಂದಿನವರು ಯೋಚನೆ ಮಾಡಿದ್ದಾರೆ. ಪ್ರಾಸಂಗಿಕವಾಗಿ ಹೇಳೋದಾದರೆ ದ್ವಿತ್ವಾದಿ ಧರ್ಮಸ್ವರೂಪ ವಿಚಾರ ಅಂತ ಹೇಳಿ ವ್ಯಾಸತತ್ವಜ್ಞರು ಪೂರ್ವಾಶ್ರಮದಲ್ಲಿ ಐ.ಜಿ. ವೆಂಕಟರಾಮಾಚಾರ್ಯರಾಗಿದ್ದಾಗ ಮತ್ತು ತಾಮ್ರಪರ್ಣಿ ಆಚಾರ್ಯರು ಬೇಕಾದಷ್ಟು ಜನ ಚಿಂತನೆ ಮಾಡಿದ್ದಾರೆ. ಒಂದು ಹಂತದಲ್ಲಿ ಇವರು ಇಂಗ್ಲೀಷಲ್ಲಿ ಹೇಳ್ತಾರೆ, ಅವರು ಸಂಸ್ಕೃತದಲ್ಲಿ ಹೇಳ್ತಾರೆ, ಅಷ್ಟೇ. ಆ ಥರ ವ್ಯತ್ಯಾಸ ಬಂದ್ಬಿಡುತ್ತೆ, ಅಷ್ಟೇ ವ್ಯತ್ಯಾಸ. ಅದರಿಂದ ವಾಪಸ್ ಬರೋದಾದರೆ ಪದಾರ್ಥದ ಸ್ವರೂಪ ಅಂತ ನಾವು ಹೇಳ್ತೇವೆ, ಮೆಟಲ್ ಪಾಟ್ ಅಂತ ಹೇಳ್ತೇವೆ. ಆ ಪಾಟ್ನಲ್ಲಿರುವ ಪಾಟ್ನೆಸ್ಗೂ ಈ ಲೋಹದಲ್ಲಿರುವ ಲೋಹತ್ವಕ್ಕೂ ಅಭೇದವೇ. ಸ್ವರ್ಣ ಕಮಲ ಅಂತೀವಿ. ಈ ಕಮಲದಲ್ಲಿರುವ ಕಮಲತ್ವಕ್ಕೂ ಇಲ್ಲಿರುವ ಸ್ವರ್ಣತ್ವಕ್ಕೂ ಅಭೇದವೇ ಇರುವುದು. ಆದರೆ ವ್ಯವಹಾರ ಮಾತ್ರ ಮಾಡುತ್ತೇವೆ. ಹಾಗೆ ಭೇದವನ್ನು ಅಭಿನ್ನವಾಗಿದ್ದರೂ ಭೇದವನ್ನೇ ಬಿಡಿಸಿ ಹೇಳಬಹುದಾದ ಶಕ್ತಿ ಇದೆ, ಅದೇ ಇದು ಅಂತ ಹೇಳ್ತಾರೆ. ಮತ್ತೆ ಮುಂದಿನ ಶನಿವಾರ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ. ಯಾಕೆ ಅವರು ಭೇದವನ್ನು ಪ್ರೂವ್ ಮಾಡಲಿಕ್ಕೆ ಕಷ್ಟ ಅಂತ ಅಂದರು, ಯಾರ್ಯಾರು ಅಂದರು, ಪದ್ಮನಾಭ ತೀರ್ಥರ ಬೆಳಕಿನಲ್ಲಿ ನೋಡೋಣ. ಕೃಷ್ಣಾರ್ಪಣ.